ಈಗ ಬೆಳಗಾವಿ DCC ಬ್ಯಾಂಕ್ ಇದ್ರೆ ಸೊ ಎಲ್ಲ ಚುನಾವಣೆ ಮಾಡ್ತಾ ಇದ್ರಿ, ಎಲ್ಲ ಕಡೆ ನಡೆದಿದೆ. ನೋಡ್ರಿ ಈಗ ಅಕ್ಟೋಬರ್ 4ರಿಂದ ನಾಮಿನೇಷನ್ ಶುರು ಆಗ್ತೈತ್ರಿ. ಎಷ್ಟು ಸಾಧ್ಯ ಆಕೈತಿ ಅನ್ಅಪೋಸ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. ಆಗದಿಲ್ಲ ಅಂದ್ರೆ ಇಲೆಕ್ಷನ್ ಮಾಡ್ತೀರಿ. ಅದ್ರ ನಿಮ್ಮ ಮುಖಾಂತರ ನಾ ಹೇಳ್ತೀನಿ, ಬಹುಮತ ನಾವು ಮಾಡ್ಕೋತೀವಿ. ನಮಗೆ ಬಹುಮತಕ್ಕೆ ಬರೀ 9 ಸೀಟ್ ಗೆದ್ರೆ DR ಓಟ್ ತೊಗೊಂಡು 10 ನಾವು ಬಹುಮತ ಮಾಡ್ಬೋದು. ಆದ್ರೆ 12 ನಾವು ಗೆಲ್ತೀವಿ ಅಂತ ಸೀಟ್ ಎಲ್ಲ ಆ ಥರ ಪ್ಲಾನ್ ಮಾಡಿದ್ವಿ. 3 ತಿಂಗಳು ವರ್ಕ್ ಮಾಡ್ತೀವಿ. 12 ಗೆದ್ದು ಬಹುಮತ ಮಾಡಿ DCC ಬ್ಯಾಂಕ್ ನಮ್ಮ ಕಬ್ಜಾ ಆತಿ. ದೇವರ ಆಶೀರ್ವಾದ ರೈತರ ಆಶೀರ್ವಾದ ಬರ್ತೇವೆ. ಮೊನ್ನೆ ಹುಕ್ಕೇರಿಯಲ್ಲಿ ತಾವು ಗಮನಿಸಿರ್ಬೋದು, ಸದಸ್ಯರನ್ನ ಹಿಡಿದಿಟ್ಟುಕೊಳ್ಳಿಕ್ಕೆ ಅದ್ರ ಸುತ್ತಲೂ ಲಾಂಗು ಮಚ್ಚು ಹಿಡ್ಕೊಂಡು ನಿಂತಿರುವಂತದ್ದು, ಅವ್ರನ್ನ ಬೆದರಿಸಿ ತಗೊಂಡು ಹೋಗುವಂತದ್ದು, ಈಗ ಯಾವ ಮಟ್ಟಿಗೆ ಹೋಗ್ತಾ ಇದೆ? ಇಲ್ಲ ಅದರ ನೀವು ಹೇಳಿದಂಗ ಈ ಸಲ ಯಾಕೋ DCC ಬ್ಯಾಂಕ್ ಭಾಳ ಆಗಬಾರ್ದಾಯ್ತು. ಮೊದಲನ ಏನಿಲ್ಲ ರೀ, DCC ಬ್ಯಾಂಕ್ ವಿಚಾರದಾಗ ಒಂದು 6-7-8 ಜನ ಹಿರಿಯರು ಕುಂತು ಅನ್ಅಪೋಸ್ ಮಾಡ್ತಿದ್ರು, ಒಂದು ಸ್ವಲ್ಪ ಇಲೆಕ್ಷನ್ ಆಗ್ತಿದ್ರು. ಈ ಸಲ ಒಟ್ಟು DCC ಬ್ಯಾಂಕ್ ಯಾಕೆ ಈ ಥರ ಗೊತ್ತು ಎಲ್ಲರಿಗೂ ಅಂದ್ರೆ ಚುನಾವಣೆ ನಿಲ್ಬೇಕಂತ ಬಂದ್ಬಿಟ್ಟಿದೆ. ಮತ್ತು ಈ ಥರ ನೋಡ್ರಿ ಸಹಕಾರ ಒಳಗೆ ರಾಜಕಾರಣ ಇರಬಾರ್ದು ಅಂತೀವಿ. ಹಿಂಗೆಲ್ಲ ರಾಜಕಾರಣ ಬಂದ ಕೆಡಾತೈತಿ. ಈ ಹುಕ್ಕೇರಿ ಆಯ್ತು, ಮತ್ತೊಂದು ಬೆಳವಣಿಗೆ ಕಿತ್ತೂರ ರಾಮದುರ್ಗ ಯಾವೂ ಆಗಬಾರ್ದು. ಎಲ್ಲರೂ ಸಮಾಧಾನ ಇಲೆಕ್ಷನ್ ಮಾಡಿ ಯಾರು ಪ್ರೀತಿ ಇದೆ ಅವ್ರು ಗೆಲ್ತಾರೆ. ಆಗಬಾರ್ದಂತ ನನ್ನ ವಿಚಾರ. ಎಲ್ಲರಿಗೂ ವಿನಂತಿ ಮಾಡ್ಕೊತೀನಿ, ಇದು ಬಿಟ್ಟು ಚುನಾವಣೆ ಮಾಡೋಣ. ಮೊನ್ನೆ ಒಂದು ಹೇಳಿಕೆಯನ್ನ ತಾವು ಪ್ರಚಾರ ಸಂದರ್ಭದಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀವಿ. ಗೋಕಾಕ್ ಸ್ಟೈಲ್ ಏನಿದೆ, ಯಾಕಂತಂದ್ರೆ ಜನರ ಹಿತದೃಷ್ಟಿಯಿಂದ ನಮ್ಮ ಜೊತೆ ಹೆಂಗೆ ಅಪ್ಪಿದ್ದಾರೆ, ಜೊತೆಗೆ ಯಾವ ರೀತಿ ಅವ್ರಿಗೆ ನಾವು ಸಹಕಾರ ಮಾಡ್ತೀವಿ, ಯಾವ ರೀತಿ ಅವ್ರು ನಮ್ಗೆ ನಂಬ್ಕೊಂಡಿದ್ದಾರೆ, ಜೊತೆಗೆ ನಾವು ಯಾವ ರೀತಿ ಅವರಿಗೆ ಸಹಾಯ ಸಹಕಾರ ಮಾಡ್ತೀವಿ ಅಂತೇಳಿ ನಾವು ವಿವರವಾಗಿ ಹೇಳಿದ್ವಿ. ಆದ್ರೆ ಅದೇ ವಿಚಾರವನ್ನು ಮುಂದಿಟ್ಕೊಂಡು ರಮೇಶ್ ಕತ್ತಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದು ತಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಏನಾದ್ರು ಕ್ಲಾರಿಫಿಕೇಶನ್ ಅಂದ್ರೆ ಈಗ ರಮೇಶ್ ಕತ್ತಿ ಅವ್ರು ಹೇಳಿದಾರೆ, ನನಗೂ ಗಮನಕ್ಕೆ ಬಂದು ನೋಡಿಲ್ರಿ. ಅದಕ್ಕೆ ಆಮ್ಯಾಗ ಉತ್ತರ ಕೊಡ್ತೀನಿ. ಆದ್ರೆ ಇಲ್ಲಿ ಬೇಡ, ಹುಕ್ಕೇರಿ ಶಂಕೇಶ್ವರದಾಗ ಹೋಗಿರ್ತಾನಲ್ಲ ರೀ, ಇನ್ನೊಂದು 2-3 ಅಂದ್ರೆ ನೋಡ್ಕೊಂಡು ಸಮಾಧಾನ. ನಾವೇನು ಯಾರ ಜೊತೆ ಜಗಳಿಲ್ಲ, ಏನೂ ಇಲ್ಲ ರೀ. ಯಾಕೆ ಡೆಮೋಕ್ರಸಿ ಮಾತಾಡಕ್ಕೆ ಎಲ್ಲರಿಗೂ ರೈಟ್ಸ್ ಇರ್ತೈತಿ. ಅವರು ಮಾತಾಡ್ತಾರೆ, ನಾವು ಮಾತಾಡ್ತೇವೆ. ನಾವು ಯಾವ ಜಗಳ ಮಾಡೋದಿಲ್ಲ. ಆದ್ರೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಲ್ಲ ಅವನಷ್ಟು ಮಾಡ್ತೀವಿ. ಉಳಿದದ್ದು ಇದ್ದೇ ಇರ್ತೈತಿ ರಾಜಕಾರಣ. ಮತ್ತು ಈ ಚುನಾವಣೆ ಬಂದ ಈ ಸರ್ಕಸು ನಾಟಕಗಳು ಹಿಂಗೆ ನಡೀತಾವ್ರಿ. ಎಲ್ಲ ಮಂದಿ ಎಲ್ಲದಕ್ಕೂ ಚಪ್ಪಾಳಿ ಬಿಡ್ತಾವ್ರಿ, ಏನು ಮಾಡೋಕೆ ಆಗೋದಿಲ್ಲ. ಸಮಾಧಾನಲೇ ಉತ್ತರ ಅಲ್ಲಿ ಹುಕ್ಕೇರಿ ಶಂಕೇಶ್ವರ ಹೋದಾಗ ಯಾವ ಕ್ಲಾರಿಫೈ ಮಾಡಕ್ಕೆ ಮಾಡ್ತೀವಿ, ಅವಶ್ಯಕತೆ ಮಾಡೋದಿಲ್ಲ. ಬಟ್ ಸಮಾಧಾನ ಎಲೆಕ್ಷನ್ ಮಾಡೋಣ. ಆಲ್ರೆಡಿ ನಾವು DCC ಬ್ಯಾಂಕ್ ಅನ್ನ ಗೆದ್ದು ಬಿಟ್ಟಿದ್ದೀವಿ. ಇನ್ನೇನು ಏನಿದ್ರು ನಮ್ಗೆ ವಿದ್ಯುತ್ ಸರಬರಾಜು ಸಂಘದ ಮಾತ್ರ ಬಾಕಿ ಉಳಿದಿದೆ. ನಾವು ಆಲ್ರೆಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಮೆಂಬರ್ ನಮ್ಮ ಬಳಿ ಇದ್ದಾರೆ. ಅಂದ್ರೆ ಹುಕ್ಕೇರಿ ತಾಲೂಕು ಇದೆ ಏನ್ರಿ ಅವ್ರು? ಈಗ ಹುಕ್ಕೇರಿದ ನೋಡೋಣ ಅದು, ಯಾಕಂದ್ರೆ ಅಲ್ಲೂ ಉಸ್ತುವಾರಿ ಸಚಿವರು ಎಲ್ಲ ಫೈಟ್ ಮಾಡತ್ತಾರ್ರಿ. ಸೊ ರಿಸಲ್ಟ್ ಏನಾಗ್ತೈತೆ ನೋಡೋಣ. ಓವರಾಲಿ ಡಿಸ್ಟ್ರಿಕ್ಟ್ ಹೇಳ್ಬೇಕಂದ್ರೆ DCC ಬ್ಯಾಂಕ್ ನಾವು ಗೆಲ್ತೀವಿ ರೀ. ಓವರಾಲ್ ಈ ಥರದ ಹುಕ್ಕೇರಿ ನೋಡೋಣ ಏನಾಗುತ್ತೆ, ಫೈಟ್ ಇದೆ. ಸೊ ಓವರಾಲ್ ನಾವು ಮೆಜಾರಿಟಿ ಮಾಡ್ಕೊಂಡು ಬಹುಮತ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಸಮಾಧಾನ ಎಲೆಕ್ಷನ್ ಮಾಡ್ತೀವಿ. ಅವ್ರು ಏನೋ ಮಾತಾಡಿದ್ರು ನಾವು ಭಾಳ ತಲೆ ಕೆಡ್ಸೋದಿಲ್ಲ. ನಮ್ಮ ಕೆಲಸ ನಾವು ಏನು ಮಾಡಬೇಕು ಮಾಡ್ತೀವಿ. ನಿನ್ನೆ ವೈಯಕ್ತಿಕವಾಗಿ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡಿಕೊಂಡು ಆ ರೀತಿ ಇವರೆಲ್ಲ ಹೊಡೆದು ಆಡ್ತಾ ಇದ್ದಾರೆ. ಇಡೀ ಇಬ್ಬರು ಕ್ಯಾಂಡಿಡೇಟ್ಗಳನ್ನ ಹಾಕ್ತಾ ಇದ್ದಾರೆ. ಆ ರೀತಿ ಈಗ ನೋಡ್ರಿ ವಿಸರ್ಜನೆ ಕೊಡುವಂತ ಪ್ರಯತ್ನ ನಡೀತಾ ಇದೆ. ಅಲ್ಲಲ್ಲ, ಈಗ ರಾಜಕಾರಣ ಅಂದ್ರೆ ತಂತ್ರಗಾರಿಕೆ ಎಲ್ಲ ನಡೆಯುವ. ಅವರು ತಂತ್ರಗಾರಿಕೆ ಮಾಡೋರು, ನಾವು ಮಾಡೋರು. ಅವರು ಮಾತಾಡ್ತಾರೋ, ನಾವು ಮಾತಾಡ್ತೀವಿ. ಈಗ ಅದಕ್ಕೆ ಯಾವ್ಯಾವ ವಿಷಯ ಕ್ಲಾರಿಫೈ ಮಾಡ್ಬೇಕಾದ್ರೆ ಮಾಡ್ತೀವಿ. ಅವಶ್ಯಕತೆ ಇಲ್ಲದ ಮಾಡೋದಿಲ್ಲ ರೀ. ಈಗ ನೋಡಿ ಚುನಾವಣೆ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾಸಾಹೇಬ್ ಜೊಲ್ಲೆ ಅವರು, ನಾವು ಕೂಡಿ ಮಾಡತ್ತೀವಿ. ಸೊ ಮತದಾರಿಗೆ ವೋಟ್ ಹಾಕೋದು ವಿನಂತಿ ಮಾಡ್ಕೋತಾರೆ. ಫೈನಲಿ ಡಿಸಿಷನ್ ಮತದಾರ ಮಾಡ್ಬೇಕಲ್ಲ ರೀ. ನಾವು ಹೇಳ್ತೀವಿ, ಅವ್ರು ಹೇಳ್ತಾರೆ. ಇನ್ನು ಮತದಾರ ಏನು ನಿರ್ಣಯ ಕೊಡ್ತಾರಲ್ಲ ಅದನ್ನು ಸ್ವೀಕಾರ ಮಾಡೋಣ್ರಿ. ನಾವು ಗೆಲ್ತದ, ನಮಗೂ ಆಸೆ ಇದೆ ಅಂದ್ರೆ ಫೈಟ್ ಮಾಡೋಣ್ರಿ. ಬಹಳಷ್ಟು ಈ DCC ಬ್ಯಾಂಕ್ ವಿಚಾರದಲ್ಲಿ ಜನಕ್ಕ ಮತ್ತು ಬೆಳಗಾವಿ ಜಿಲ್ಲೆ ಜನ ಕುತೂಹಲ ಇರುವಂತದ್ದು ಏನಂತಂದ್ರೆ, ಲಕ್ಷ್ಮಣ್ ಸವದಿ ಅವರು ತಮ್ಮ ಜೊತೆ ಇದ್ದಾರಾ ಅಥವಾ ಏನೋ ಅವ್ರು ಬೇರೆ ಆಗಿದ್ದಾರಾ ಅಥವಾ ಏನಾಗಿದೆ ಅಂತ ನೀವ ಲಕ್ಷ್ಮಣ್ ಸವದಿ ಆತನಿಗೆ ಹೋಗಿ ಕೇಳ್ರಿ. ನೀವ ಹೋಗಿ ಕೇಳ್ರಿ. ಈಗ ನಿಮಗೂ ಮೊದಲು ಹೇಳಿಲ್ಲ ನಾವ್ರಿ, ಅತನಿ ಕಾಗವಾಡ ನಾವು ಚುನಾವಣೆ ಮಾಡೋದಿಲ್ಲ, ಚಿಕ್ಕೋಡಿ ಮಾಡೋದಿಲ್ಲ, ಹುಕ್ಕೇರಿ ಮಾಡೋದು ನಮಗೆಲ್ಲ ಪ್ರೆಸ್ ಹೇಳಿನ್ರಿ. ನಾವು 12ಕ್ಕೆ ಮಾಡೋರು. 11 ತಾಲೂಕು ಅದರ ಸೇರಿ 12 ಮಾಡ್ತೀವಿ. ಉಳ್ದದ್ದು ಮಾಡೋದು ಬದಲಾವಣೆ ಪರಿಸ್ಥಿತಿ ಒಳಗೆ ಹುಕ್ಕೇರಿಗೆ ಅನಿವಾರ್ಯವಾಗಿ ಇಲೆಕ್ಷನ್ ಮಾಡುವಂಥದ್ದು ಬರ್ತೀರಿ. ನಾವು ಈಗಾರು ಚಿಕ್ಕೋಡಿ, ಅತನಿ, ಕಾಗವಾಡದಾಗ ಕೈ ಹಾಕಿಲ್ರಿ. ಅದು ಮಾಡಕ್ಕೆ ಹೋಗಿಲ್ಲ ನಾವು. ಅಲ್ಲಲ್ಲ ಅಂದ್ರೆ ಈಗ ನೋಡ್ರಿ ನಾ ಏನಲ್ಲ ರೀ, ಕೋಆಪರೇಟಿವ್ ಅಂದ್ಕೊಳ್ಳಿ ನೋಡ್ರಿ. BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, MS ಇರಲಿ, ಎಲ್ಲರ ಜೊತೆ ಮಾತಾಡ್ಕೊತಿರ್ತಾರೆ. ಒಂದೊಂದು ಟೈಮ್ದಾಗ ಮಾತಾಡಿರ್ತಾರೆ. ಅವರು ನಾವು ಮಾತಾಡಿರ್ತೀವಿ. ಅದು ರಾಜಕೀಯ ಒತ್ತಡ ಅವ್ರಿಗೂ ಇರ್ತಾವೆ, ನಮಗೂ ಇರ್ತಾವೆ. ಅದಕ್ಕೆ ನಾವತ್ತೆ ಅತನಿ ಕಾಗವಾಡ ಚುನಾವಣೆ ಮಾಡೋದಿಲ್ಲ ರೀ. ಅಂದ್ರೆ ನಾವು ಆ ಥರ ಇಂಟರ್ಫಿಯರ್ ಮಾಡೋದಿಲ್ಲ. ಸೊ ಈಗ ಅವ್ರು ಇದು ಅನ್ಅಪೋಸ್ ಮಾಡೋದ್ರ ಅವ್ರಿಗೆ ಬಿಟ್ಟದ. ಎಲ್ಲರಿಗೂ ಧನ್ಯವಾದ ರೀ.